MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಬುರುಡೆ ಗ್ಯಾಂಗ್ನ ಬಂಡವಾಳ ಬಯಲಾಗ್ತಿದ್ದಂತೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳ್ತಾ ಇದೆ. ರಾಜ್ಯದ ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿವೆ. ಇನ್ನು ವೀರೇಂದ್ರ ಹೆಗಡೆ ಅವರು 4 ತಿಂಗಳಲ್ಲಿ ಅಣ್ಣಪ್ಪನ ಶಕ್ತಿ ಏನಂತ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶ. ಅಣ್ಣಪ್ಪ ಶಕ್ತಿ ಏನೆಂಬುದು 4 ತಿಂಗಳಲ್ಲಿ ಗೊತ್ತಾಗಿದೆ. ಮನಬಿಚ್ಚಿ ಮಾತನಾಡಿದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ. ಧರ್ಮಸ್ಥಳ ಷಡ್ಯಂತ್ರ ವಿರುದ್ಧ ಎನ್ಐಎ ತನಿಖೆಯಾಗಬೇಕು ಅಂತ ಬಿಜೆಪಿ ಜೆಡಿಎಸ್ ಯಾತ್ರೆ ನಡೆಸಿವೆ. ಕರ್ನಾಟಕದ ಸ್ವಾಮೀಜಿಗಳ ನಿಯೋಗ ದೆಹಲಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಭೇಟಿಯಾಗಿ ಎನ್ಐಎ ತನಿಖೆಗೆ ಮನವಿ ಮಾಡಿವೆ. ಇದರ ಬೆನ್ನಲ್ಲೇ ನಿನ್ನೆ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಧರ್ಮ ಜಾಗೃತಿ ಸಮಾವೇಶ ನಡೆಯಿತು. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯ ದೇವಸ್ಥಾನ, ದೈವಸ್ಥಾನ, ಬಸದಿಗಳ ಪ್ರಮುಖರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮನಬಿಚ್ಚಿ ಮಾತನಾಡಿದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು, ನಾನು ಅಪೇಕ್ಷೆ ಪಟ್ಟು ಪಟ್ಟದ ಅಧಿಕಾರಕ್ಕೆ ಬಂದವನಲ್ಲ. ಆಕಸ್ಮಿಕವಾಗಿ ನಾನು ಈ ಪಟ್ಟ ಸ್ವೀಕರಿಸಬೇಕಾಯಿತು. ನಾನಿಲ್ಲಿ ನಿಮಿತ್ತ ಮಾತ್ರ. ಆದರೆ ಒಳ್ಳೆ ಕಾರ್ಯ ಮಾಡೋದೆಲ್ಲ ಧರ್ಮ ದೇವತೆಗಳು. ಕಳೆದ 4 ತಿಂಗಳಲ್ಲಿ ಅಣ್ಣಪ್ಪನ ಶಕ್ತಿ ಏನು ಅನ್ನೋದು ಗೊತ್ತಾಗಿದೆ ಅಂತ ಹೇಳಿದರು. ಅಣ್ಣಪ್ಪ ಅನ್ನೋ ರಕ್ಷಣೆ ನಮಗೆ ಇದ್ದರೆ ಬೇರೆ ಯಾವ್ದು ರಕ್ಷಣೆ ಬೇಡ. ಯಾಕೆಂದರೆ ಎಲ್ಲರ ರಕ್ಷಣೆಯನ್ನು ಅಣ್ಣಪ್ಪ ಎಚ್ಚರಿಕೆಯಿಂದ ಮಾಡ್ತಾರೆ. ಈಗ ಕಳೆದ ಒಂದು 4 ತಿಂಗಳಿಂದ ನನ್ನ ಘಟನೆಗಳು ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ, ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರ್ಬಾರ ಏನು, ಅದರ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದರೆ ಏನು ನಿಮಗೆಲ್ಲ ಗೊತ್ತಾಗುತ್ತೆ. ನಿಮ್ಮ ಕ್ಷೇತ್ರ ಯಾವುದು ಸಮಾಧಾನ. ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ. ನಮ್ಮ ಕ್ಷೇತ್ರಕ್ಕೆ ಬಂದಿರೋದೆಲ್ಲ ಆಪತ್ತುಗಳು ದೂರ ಆಗಲಿ. ನಿಮ್ಮೆಲ್ಲರೂ ಕೂಡ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತಾರೆ. ನಿಮ್ಮ ದೇವಸ್ಥಾನ ಹೇಗೆ, ಇಲ್ಲಿ ಹಿಂದೂ ಧರ್ಮ ಹೇಗೆ ಅಂತಂದರೆ ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ. ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು, ನಾನು ನೀವು ಎಲ್ಲರೂ ಕೂಡ ನಿಮಿತ್ತ ಮಾತ್ರ. ಮಾಡುವವರೇ ಮಾಡಿಸುವ ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ. ಧರ್ಮ ಜಾಗೃತಿ ಸಮಾವೇಶದಲ್ಲಿ 8 ನಿರ್ಣಯಗಳ ಮಂಡನೆ. ನಿರ್ಣಯ ಪ್ರತಿಯನ್ನ ಸಿಎಂ ಡಿಸಿಎಂಗೆ ಸಲ್ಲಿಸಲು ತೀರ್ಮಾನ. ನೆನೆ ಧರ್ಮ ಜಾಗೃತಿ ಸಮಾವೇಶದಲ್ಲಿ 8 ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಈ ಪ್ರಕರಣವನ್ನ ಎನ್ಐಎ ಮೂಲಕ ತನಿಖೆ ನಡೆಸುವಂತೆ ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರದ ಗೃಹ ಸಚಿವರಿಗೆ ಮನವಿ ಸಲ್ಲಿಸೋದು. ಇದರ ಜೊತೆ ಅಪಪ್ರಚಾರ ಮತ್ತು ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ಸಮಾಜದ ಶಾಂತಿ ನೆಮ್ಮದಿಗೆ ಭಂಗ ತರ್ತಿರೋ ಯೂಟ್ಯೂಬರ್ಗಳ ವಿರುದ್ಧ ಮತ್ತು ಯೂಟ್ಯೂಬ್ ಚಾನೆಲ್ಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕಾನೂನು ಕ್ರಮಕ್ಕೆ ಸರ್ಕಾರಕ್ಕೆ ಆಗ್ರಹಿಸೋದು. ಇದಲ್ಲದೆ ಎಸ್ಐಟಿ ರಚಿಸಿದ್ದಕ್ಕೆ ಸಿಎಂ ಮತ್ತು ಗೃಹ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಧನ್ಯವಾದ ಸಲ್ಲಿಸಲು ನಿರ್ಣಯ ಕೈಗೊಳ್ಳಲಾಯಿತು. ಈ ನಿರ್ಣಯದ ಪ್ರತಿಯನ್ನ ಸಿಎಂ ಡಿಸಿಎಂಗೆ ಸಲ್ಲಿಸಲು ತೀರ್ಮಾನಿಸಲಾಗಿದೆ. ಧರ್ಮಸ್ಥಳ ಬಗ್ಗೆ ಸಚಿವರು ಹೇಳಿಕೆಗಳನ್ನು ನಿಲ್ಲಿಸಬೇಕು. 10 ಮಹಿಳಾ ಸಂಘಟನೆಗಳಿಂದ ಸೋನಿಯಾ ಗಾಂಧಿಗೆ ಪತ್ರ. ಧರ್ಮಸ್ಥಳ ಪ್ರಕರಣ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. 10 ಮಹಿಳಾ ಸಂಘಟನೆಗಳು ಸೇರಿ 40 ಮಹಿಳಾ ಹೋರಾಟಗಾರರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಸರ್ಕಾರದ ಪ್ರಮುಖರು ಎಸ್ಐಟಿ ತನಿಖೆಗೂ ಮೊದಲೇ ನೀಡ್ತಿರೋ ಹೇಳಿಕೆಗಳು ತನಿಖೆಯನ್ನ ದಿಕ್ಕು ತಪ್ಪಿಸ್ತಾ ಇವೆ. ಈ ವಿಚಾರದಲ್ಲಿ ನೀವು ಮಧ್ಯಪ್ರವೇಶ ಮಾಡಬೇಕು ಅಂತ ಪತ್ರದಲ್ಲಿ ಮನವಿ ಸಲ್ಲಿಸಲಾಗಿದೆ. ಈ ಪ್ರಕರಣಗಳು ಏನಿದ್ವು ಅವುಗಳು ಅದಕ್ಕೊಂದಷ್ಟು ಬೆಳಕು ಚೆಲ್ಬೋದೇನೋ ಇದು ಅಂತ ನಾವು ಅನ್ಕೊಂಡ್ವಿ. ಬಟ್ ಆ ನಂತರ ಆದಂತ ಸಿನಾರಿಯೋಗಳೆಲ್ಲ ನೋಡಿದಾಗ ನಿಜವಾಗ್ಲೂ ಆಗ್ಬೇಕಾದಂತ ಅಂದ್ರೆ ಅನ್ಯಾಯಕ್ಕೊಳಗಾದಂಥದಕ್ಕೆ ನ್ಯಾಯ ಸಿಗ್ಬೇಕಾದಂಥದ್ದು ಕೂಡ ಎಲ್ಲೋ ಒಂದು ಡೈವರ್ಟ್ ಆಗೋಯ್ತೇನೋ ಅನ್ನೋ ಒಂದು ಮನಸ್ಥಿತಿ ಗೊತ್ತಾಯ್ತು. ಹೀಗೆ ಪತ್ರ ಬರೆದಿರೋ ಮಹಿಳಾ ಹೋರಾಟಗಾರರು ಸೋನಿಯಾ ಗಾಂಧಿ ಮುಂದೆ 3 ಬೇಡಿಕೆಗಳನ್ನಿಟ್ಟಿದ್ದಾರೆ. ಡಿಸಿಎಂ ಡಿಕೆ ಹೇಳಿಕೆ ಬಗ್ಗೆನೂ ಪತ್ರದಲ್ಲಿ ಉಲ್ಲೇಖ. ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುವುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ
ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಇನ್ನು ಸೋನಿಯಾ ಗಾಂಧಿಗೆ ದೂರು ಕೊಟ್ಟಿರೋದು ಕಾಂಗ್ರೆಸ್ನ ಮತ್ತೊಂದು ಗುಂಪು ಅಂತ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ದಾರೆ. ಇವ್ರು ಯಾರು ನೀಡೋರು, ಮತ್ತೊಂದು ಏನು ಮಾಡೋರು, ಸೋನಿಯಾ ಗಾಂಧಿ ಅವರಿಗೆ ಧರ್ಮಸ್ಥಳದ ಬಗ್ಗೆ ಏನು ಗೊತ್ತಿದೆ ರೀ ಪಾಪ. ಇವೆಲ್ಲ ತರಬಾರ್ದು. ಹೆಣ್ಮಕ್ಳಿಗೆ ಯಾರು ಹೇಳ್ಕೊಟ್ಟು ಸಿದ್ದರಾಮಯ್ಯನವರು ಮತ್ತೆ ಅವ್ರ ಟೀಮ್ ಮಸ್ತಕ್ಕಿದೆ, ಏನಾರು ಆಗಿರ್ಬೋದು. ಸೋನಿಯಾ ಗಾಂಧಿ ಅವ್ರು ಏನು ಮಾಡ್ತಾರೆ, ಎಲ್ಲ ಒಂದೇ ಇವರೆಲ್ಲ ಈ ಕಾಂಗ್ರೆಸ್ ಪಾರ್ಟಿಯ ಲೀಡರ್ಸು ಇವರು ಎಲ್ಲ ಒಂದೇ. ಅವರು ಈಗ ಕೊಟ್ಟವರು ಸದ್ಯಕ್ಕೆ ದೂರು ಕೊಟ್ಟವರು ಕಾಂಗ್ರೆಸ್ಸಿನ ಮತ್ತೊಂದು ಗುಂಪು ಅಂತ ನಾ ಹೇಳ್ತೀನಿ. ಸದ್ಯ ಧರ್ಮಸ್ಥಳ ಕೇಸ್ ಹಲವು ತಿರುವುಗಳನ್ನು ಪಡೆದುಕೊಳ್ತಿದ್ದು ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.